ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಈ ಕ್ಲಾಸ್ನಲ್ಲಿ ನಾವು ಎನ್ವಿರಾನ್ಮೆಂಟ್ ಲಾಗೆ ರಿಲೇಟೆಡ್ ಆದ ದಾಮೋದರ್ ರಾವ್ ಅಂಡ್ ಅದರ್ಸ್ ವರ್ಸಸ್ ದಿ ಸ್ಪೆಷಲ್ ಆಫೀಸರ್ಸ್ ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ಹೈದರಾಬಾದ್. ಇದು 1987 ನ ಕೇಸ್. ಇದನ್ನ ದಾಮೋದರ್ ರಾವ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಅಂತೇಳಿ ಕೂಡ ನಾವು ಕರೆಯುತ್ತೇವೆ. ಈ ಒಂದು ಕೇಸ್ ಲಾನ ಬಗ್ಗೆ, ಅದರಲ್ಲಿರುವಂತಹ ಫ್ಯಾಕ್ಟ್ಸ್ ಗಳ ಬಗ್ಗೆ ಮತ್ತು ಜಜ್ಮೆಂಟ್ ನ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಬ್ಯಾಕ್ ಗ್ರೌಂಡ್ ಫ್ಯಾಕ್ಟ್ಸ್ ಗಳನ್ನ ನೋಡೋಣ. ಈ ಕೇಸ್ ನಲ್ಲಿ ಪೆಟಿಷನರ್ಸ್ ದಾಮೋದರ್ ರಾವ್ ಮತ್ತು ಅವನ ಕಾಲೋನಿಯಲ್ಲಿ ಇರುವಂತಹ ಅದರ್ಸ್ ಬೇರೆ ನೇಬರ್ಹುಡ್ಸ್ ಗಳು ಕೂಡ ಇದರಲ್ಲಿ ಪೆಟಿಷನರ್ ಆಗಿರ್ತಾರೆ. ಇವರು ಹೈದರಾಬಾದ್ ನ ನಿವಾಸಿಗಳಾಗಿರ್ತಾರೆ, ಅಂದ್ರೆ ಹೈದರಾಬಾದ್ ನ ರೆಸಿಡೆಂಟ್ಸ್ ಗಳಾಗಿರ್ತಾರೆ. ಈ ದಾಮೋದರ್ ರಾವ್ ಮತ್ತು ಅದರ್ಸ್ ಹೈದರಾಬಾದ್ ನ ಮುನ್ಸಿಪಲ್ ಕಾರ್ಪೊರೇಷನ್ ನ ಅಗೇನೆಸ್ಟ್ ಮತ್ತು ಅಲ್ಲಿ ಕೆಲಸ ಮಾಡುವಂತ ಸ್ಪೆಷಲ್ ಆಫೀಸರ್ಸ್ ಗಳನ್ನ ಅಗೇನೆಸ್ಟ್ ರಿಲೀಫ್ ಅನ್ನ ಕೇಳಿಕೊಂಡು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಆರ್ಟಿಕಲ್ 226 ನಲ್ಲಿ ರಿಟ್ ಪಿಟಿಷನ್ ಅನ್ನ ಹಾಕ್ತಾರೆ. ಈ ಕೇಸ್ ನಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ಹೈದರಾಬಾದ್ ಅನ್ನ ಆ ಸ್ಪೆಷಲ್ ಆಫೀಸರ್ಸ್ ಗಳು ರೀಪ್ರೆಸೆಂಟ್ ಮಾಡ್ತಾ ಇರ್ತಾರೆ. ಈ ಆಫೀಸರ್ ಗಳು ರೀಕ್ರಿಯೇಷನಲ್ ಯೂಸ್ ಅಂದ್ರೆ ಆಟಗಳಿಗಾಗಿ ಅಥವಾ ಇನ್ನಿತರ ಚಟುವಟಿಕೆಗಳಿಗಾಗಿ ಇರುವಂತಹ ಒಂದು ಪಬ್ಲಿಕ್ ಏರಿಯಾವನ್ನ, ಪಬ್ಲಿಕ್ ಪಾರ್ಕ್ ಅನ್ನ, ಬಿಲ್ಡಿಂಗ್ಸ್ ಗಳ ಇಲ್ಲೀಗಲ್ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಈ ಆಫೀಸರ್ಸ್ ಗಳು ಅಲೋ ಮಾಡ್ತಾ ಇರ್ತಾರೆ ಮತ್ತು ಫೆಸಿಲಿಟೇಟ್ ಮಾಡ್ತಾ ಇರ್ತಾರೆ. ಹಾಗೆ ಈ ಕೇಸ್ ನ ಕೋರ್ ಇಶ್ಯೂ ಏನಂತಂದ್ರೆ, ಸ್ಪೆಷಲ್ ಆಫೀಸರ್ಸ್ ಗಳು ಪಬ್ಲಿಕ್ ಪಾರ್ಕ್ ಅನ್ನ ಅದನ್ನ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಗಳ ಸಲುವಾಗಿ ನಾವು ಅದನ್ನ ಕನ್ವರ್ಷನ್ ಮಾಡ್ತಾ ಇದೀವಿ ಅಂತ ಹೇಳಿ ಅವರ ಒಂದು ಕಾಂಟೆನ್ಷನ್ ಆಗಿರುತ್ತೆ. ಪೆಟಿಷನರ್ಸ್ ಗಳು ಏನಿರ್ತಾರೆ ಅವರು ಮುನ್ಸಿಪಲ್ ಕಾರ್ಪೊರೇಷನ್ಸ್ ನವರು ಸ್ಟ್ಯಾಟ್ಯೂಟರಿ ಪ್ರೊವಿಷನ್ಸ್ ಗಳನ್ನ ವಯೋಲೇಷನ್ ಮಾಡ್ತಾ ಇದ್ದಾರೆ. ಇದರಿಂದ ಎನ್ವಿರಾನ್ಮೆಂಟ್ ಪರಿಸರದ ಮೇಲೆ ಮತ್ತು ಆ ಕಾಲೋನಿಯಲ್ಲಿ ಇರುವಂತಹ ರೆಸಿಡೆನ್ಸ್ ಗಳ ಒಂದು ಕ್ವಾಲಿಟಿ ಆಫ್ ಲೈಫ್ ನ ಮೇಲೆ ತುಂಬಾ ಎಫೆಕ್ಟ್ ಮಾಡುತ್ತೆ ಅಂತ ಹೇಳಿ ಅವರ ಒಂದು ವಾದ ಆಗಿರುತ್ತೆ. ಅದಕ್ಕಾಗಿ ಪೆಟಿಷನರ್ಸ್ ಗಳು ಕೆಲವೊಂದು ಲೀಗಲ್ ಗ್ರೌಂಡ್ಸ್ ಗಳನ್ನ ತಗೊಂಡು ಮುನ್ಸಿಪಲ್ ಕಾರ್ಪೊರೇಷನ್ ಒಂದು ಆಕ್ಷನ್ ವಿರುದ್ಧ ರಿಟ್ ಪಿಟಿಷನ್ ಅನ್ನ ಹಾಕ್ತಾರೆ. ಇಲ್ಲಿ ಲೀಗಲ್ ಗ್ರೌಂಡ್ಸ್ ಯಾವುದು ಅಂತಂದಾಗ ಮುನ್ಸಿಪಲ್ ಕಾರ್ಪೊರೇಷನ್ ಆಕ್ಟ್ 1955. ಈ ಆಕ್ಟ್ ನ ಪ್ರಕಾರ ಪಬ್ಲಿಕ್ ಸ್ಪೇಸಸ್ ಗಳನ್ನ ಪ್ರಿಸರ್ವೇಷನ್ ಮಾಡುವಂತಹ ಡ್ಯೂಟೀಸ್ ಆಗಿರ್ಬೋದು, ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು, ಅದು ಮುನ್ಸಿಪಲ್ ಬಾಡೀಸ್ ಆಗಿರುತ್ತೆ ಅಂತ ಹೇಳಿ ಈ ಆಕ್ಟ್ ಹೇಳುತ್ತೆ. ಅದೇ ರೀತಿ ಅವರು ತೆಗೆದುಕೊಂಡಂತಹ ಒಂದು ಗ್ರೌಂಡ್ ಯಾವುದು ಅಂತಂದಾಗ ಆರ್ಟಿಕಲ್ಸ್ 21 ಅಂಡ್ 48A. ಇಲ್ಲಿ ಆರ್ಟಿಕಲ್ 21 ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿಯನ್ನ ಎನ್ಶೂರ್ ಮಾಡಿದ್ರೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಬರುವಂತಹ ಆರ್ಟಿಕಲ್ 48A ಎನ್ವಿರಾನ್ಮೆಂಟ್ ಪರಿಸರವನ್ನ ಪ್ರೊಟೆಕ್ಟ್ ಮತ್ತು ಇಂಪ್ರೂವ್ ಮಾಡುವಂತಹ ಜವಾಬ್ದಾರಿ ಸ್ಟೇಟ್ ದಾಗಿದೆ ಅಂತ ಹೇಳಿ ಈ ಒಂದು ಆರ್ಟಿಕಲ್ ಹೇಳುತ್ತೆ. ಒಂದು ಲೀಗಲ್ ಗ್ರೌಂಡ್ಸ್ ಗಳ ಮೇಲೆ ಪೆಟಿಷನರ್ ರಿಟ್ ಪಿಟಿಷನ್ ಅನ್ನ ಹಾಕ್ತಾರೆ. ಸೊ ಈ ಕೇಸ್ ನಲ್ಲಿ ಬರುವಂತಹ ಎನ್ವಿರಾನ್ಮೆಂಟಲ್ ಕನ್ಸರ್ನ್ಸ್ ಗಳು ಯಾವುವು ಅಂತಂದ್ರೆ, ಪೆಟಿಷನರ್ ಗಳು ಗ್ರೀನ್ ಸ್ಪೇಸಸ್ ಗಳನ್ನ ಅಂದ್ರೆ ಪಾರ್ಕಿಂಗ್ ಏರಿಯಾಗಳನ್ನ ರೆಸಿಡೆನ್ಷಿಯಲ್ ಏರಿಯಾಗಳಾಗಿ ಕನ್ವರ್ಟ್ ಮಾಡೋದು ಎನ್ವಿರಾನ್ಮೆಂಟ್ ಮೇಲೆ ಅಡ್ವರ್ಸ್ ಇಂಪ್ಯಾಕ್ಟ್ ಮಾಡುತ್ತೆ ಅಂತೇಳಿ ಹೈಲೈಟ್ ಮಾಡ್ತಾರೆ. ಎಕಲಾಜಿಕಲ್ ಬ್ಯಾಲೆನ್ಸ್ ಮತ್ತು ರೆಸಿಡೆಂಟ್ಸ್ ಗಳಿಗೆ ರೀಕ್ರಿಯೇಷನಲ್ ಫೆಸಿಲಿಟೀಸ್ ಗಳನ್ನ ಮೇಂಟೈನ್ ಆಗ್ಬೇಕು ಅಂತಂದಾಗ ಪಾರ್ಕ್ಸ್ ಗಳು ಇರೋದು ತುಂಬಾ ಅವಶ್ಯಕ ಅಂತೇಳಿ ಹೈಲೈಟ್ ಮಾಡ್ತಾರೆ. ನೆಕ್ಸ್ಟ್, ಆಂಧ್ರ ಪ್ರದೇಶ ಹೈಕೋರ್ಟ್ ಎಲ್ಲ ಆರ್ಗ್ಯುಮೆಂಟ್ಸ್ ಗಳನ್ನ ಹಿಯರಿಂಗ್ ಮಾಡಿದ ನಂತರ ಜಜ್ಮೆಂಟ್ ಅನ್ನ ಕೊಡ್ತಾರೆ. ಈ ಜಜ್ಮೆಂಟ್ ಪೆಟಿಷನರ್ ಗಳ ಫೇವರ್ ಆಗಿರುತ್ತೆ. ಈ ಜಜ್ಮೆಂಟ್ ನಲ್ಲಿ ಆರ್ಟಿಕಲ್ 21 ನ ಇಂಟರ್ಪ್ರಿಟೇಷನ್ ಮಾಡಲಾಗುತ್ತೆ. ಈ ಕೇಸ್ ನಲ್ಲಿ ಕೋರ್ಟ್ ಆರ್ಟಿಕಲ್ 21 ನ ಸ್ಕೋಪ್ ಅನ್ನ ಎಕ್ಸ್ಪೆಂಡ್ ಮಾಡುತ್ತೆ. ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿಗೆ ಒಂದು ಒತ್ತನ್ನ ಕೊಡುತ್ತೆ. ಈ ಜಜ್ಮೆಂಟ್ ನಲ್ಲಿ ರೈಟ್ ಟು ಲೈಫ್ ಅಂದ್ರೆ ಈ ರೈಟ್ ಟು ಲೈಫ್ ನ ಒಳಗಡೆ ರೈಟ್ ಟು ಹೆಲ್ದಿ ಎನ್ವೈರನ್ಮೆಂಟ್ ಮತ್ತು ಕ್ವಾಲಿಟಿ ಆಫ್ ಲೈಫ್ ಕೂಡ ಬರುತ್ತೆ ಅಂತ ಹೇಳಿ ಹೇಳುತ್ತೆ. ಎಕಲಾಜಿಕಲ್ ಬ್ಯಾಲೆನ್ಸ್ ಅನ್ನು ಮತ್ತು ಕ್ಲೀನ್ ಎನ್ವಿರಾನ್ಮೆಂಟ್ ಅನ್ನ ಅಸೆಟ್ ಮಾಡುವಂತದ್ದು ರೈಟ್ ಟು ಲೈಫ್ ನ ಕಾಂಪೊನೆಂಟ್ ಗಳಾಗಿವೆ ಅಂತೇಳಿ ಕೂಡ ಹೇಳುತ್ತೆ. ಇದೇ ಜಡ್ಮೆಂಟ್ ನಲ್ಲಿ ಆ ಸ್ಟ್ಯಾಟ್ಯೂಟರಿ ಆಕ್ಟ್ ನ ಇಂಟರ್ಪ್ರಿಟೇಷನ್ ಅನ್ನ ಕೂಡ ಹೈಕೋರ್ಟ್ ಮಾಡುತ್ತೆ. ಮುನ್ಸಿಪಲ್ ಕಾರ್ಪೊರೇಷನ್ ಆಕ್ಟ್ 1955 ಪಬ್ಲಿಕ್ ಪಾರ್ಕ್ಸ್ ಗಳ ಪ್ರಿಸರ್ವೇಷನ್ ಗೆ ಒತ್ತನ್ನ ಕೊಡುತ್ತೆ. ಇಲ್ಲಿ ಕೋರ್ಟ್
ಪಬ್ಲಿಕ್ ಪಾರ್ಕ್ಗಳನ್ನ ರೆಸಿಡೆನ್ಷಿಯಲ್ ಏರಿಯಾಗಳಾಗಿ ಕನ್ವರ್ಟ್ ಮಾಡೋದು ಸ್ಟ್ಯಾಟ್ಯೂಟರಿ ಪ್ರೊವಿಷನ್ಸ್ ಗಳನ್ನ ವಯೋಲೇಷನ್ ಮಾಡಿದ ಹಾಗೆ ಆಗುತ್ತೆ. ಅದನ್ನ ಮುನ್ಸಿಪಲ್ ಅಥಾರಿಟೀಸ್ಗಳು ಮತ್ತು ಅದರ ಸ್ಪೆಷಲ್ ಆಫೀಸರ್ಸ್ಗಳು ಮಾಡಿದ್ದಾರೆ ಅಂತೇಳಿ ಹೇಳುತ್ತೆ. ಸೊ ಇದಾದ ಮೇಲೆ ಇದೇ ಜಜ್ಮೆಂಟ್ ನಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಬರುವಂತಹ ಆರ್ಟಿಕಲ್ 48ಗೆ ಕೂಡ ಇಂಟರ್ಪ್ರಿಟೇಷನ್ ಮಾಡುತ್ತೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ ನಾನ್ ಜಸ್ಟಿಸಿಯೇಬಲ್ ಆದ್ರೂ ಕೂಡ ಕೋರ್ಟ್ ಈ DPSP ನ ಇಂಟರ್ಪ್ರಿಟೇಷನ್ ಅನ್ನ ಮಾಡುತ್ತೆ. ಎನ್ವಿರಾನ್ಮೆಂಟ್ ಅನ್ನ ಪ್ರೊಟೆಕ್ಷನ್ ಮಾಡುವಂತದ್ದು ಮುನಿಸಿಪಲ್ ಬಾಡೀಸ್ ಗಳ ಕರ್ತವ್ಯ ಆಗಿದೆ ಅಂತ ಹೇಳಿ ಇಂಟರ್ಪ್ರಿಟೇಷನ್ ಮಾಡುತ್ತೆ. ಮತ್ತು ಸ್ಟೇಟ್ಗಳು ಪಬ್ಲಿಕ್ ಇಂಟ್ರೆಸ್ಟ್ ನ ಅಪೋಸ್ ಹೋಗಿ ಆಕ್ಷನ್ಸ್ ಗಳನ್ನ ಮಾಡಬಾರ್ದು, ಸ್ಟ್ಯಾಟ್ಯೂಟರಿ ಪ್ರೊವಿಷನ್ಸ್ ಗಳನ್ನ ಪಾಲನೆ ಮಾಡಬೇಕು ಅಂತೇಳಿ ಹೇಳುತ್ತೆ. ಹೈದರಾಬಾದ್ ನ ಮುನ್ಸಿಪಲ್ ಕಾರ್ಪೊರೇಷನ್ ಅನ್ನ ಕ್ರಿಟಿಸೈಸ್ ಮಾಡುತ್ತೆ. ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಗಳಲ್ಲಿ ತೋರಿಸಿದಂತಹ ನೆಗ್ಲಿಜೆನ್ಸ್ ಅನ್ನ ಕ್ರಿಟಿಸೈಸ್ ಮಾಡುತ್ತೆ. ಪಬ್ಲಿಕ್ ಸ್ಪೇಸಸ್ ಗಳನ್ನ ಆರ್ಬಿಟ್ರರಿ ಆಗಿ ಪಬ್ಲಿಕ್ ಇಂಟ್ರೆಸ್ಟ್ ನ ವಿರುದ್ಧ ಕನ್ವರ್ಷನ್ ಮಾಡಬಾರದು ಅಂತೇಳಿ ಹೇಳುತ್ತೆ. ಮತ್ತು ಎನ್ವಿರಾನ್ಮೆಂಟ್ ಮತ್ತು ಪಬ್ಲಿಕ್ ವೆಲ್ಫೇರ್ ನ ಮೇಲೆ ಇಂಪ್ಯಾಕ್ಟ್ ಆಗುವಂತಹ ಯಾವುದೇ ಕೆಲಸಗಳನ್ನ ಮಾಡಬಾರದು ಅಂತೇಳಿ ಮುನ್ಸಿಪಲ್ ಬಾಡೀಸ್ಗೆ ಹೈಕೋರ್ಟ್ ಹೇಳುತ್ತೆ. ನೆಕ್ಸ್ಟ್ ಈ ಕೇಸ್ ನಲ್ಲಿ ಕೊಟ್ಟಿರುವಂತ ರಿಲೀಫ್, ಯಾವ ಒಂದು ರಿಲೀಫ್ ಅನ್ನ ಗ್ರಾಂಟ್ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. ಕೋರ್ಟ್ ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ಹೈದರಾಬಾದ್ಗೆ ಪಾರ್ಕಿಂಗ್ ಏರಿಯಾಗಳಲ್ಲಿ ನಡೀತಾ ಇರುವಂತಹ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಗಳನ್ನ ಸ್ಟಾಪ್ ಮಾಡಬೇಕು ಅಂತ ಡೈರೆಕ್ಷನ್ ಕೊಡುತ್ತೆ. ಮುಂದೆ ಯಾವುದೇ ರೀತಿಯಲ್ಲಿ ಫ್ಯೂಚರ್ ನಲ್ಲಿ ಕೂಡ ಈ ರೀತಿಯ ವೈಲೇಷನ್ಸ್ ಗಳು ಆಗಬಾರ್ದು ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ಮುನ್ಸಿಪಲ್ ಅಥಾರಿಟೀಸ್ ಗಳಿಗೆ ಆರ್ಡರ್ ಅನ್ನ ಮಾಡುತ್ತೆ. ಈ ರೀತಿಯಾಗಿ ಹೈಕೋರ್ಟ್ ರಿಲೀಫ್ ಅನ್ನ ಕೊಡುತ್ತೆ. ನೆಕ್ಸ್ಟ್ ಈ ಜಜ್ಮೆಂಟ್ ನ ಇಂಪ್ಯಾಕ್ಟ್ ಹೇಗಿದೆ ಅಂತಂದ್ರೆ, ಈ ಕೇಸ್ ಒಂದು ಲೀಗಲ್ ಪ್ರೆಸಿಡೆಂಟ್ ಅನ್ನ ಸೆಟ್ ಮಾಡುತ್ತೆ. ಈ ಕೇಸ್ ನಲ್ಲಿ ಏನು ಆರ್ಟಿಕಲ್ 21 ನ ಇಂಟರ್ಪ್ರಿಟೇಷನ್ ಮಾಡಿದ್ದಾರೆ, ಎನ್ವಿರಾನ್ಮೆಂಟಲ್ ರೈಟ್ಸ್ ಗಳ ಬಗ್ಗೆ ತಿಳಿಸಿದ್ದಾರೆ. ಅದೊಂದು ಈ ನ್ಯಾಯಾಂಗದಲ್ಲಿ ಒಂದು ಲೀಗಲ್ ಪ್ರೆಸಿಡೆಂಟ್ ಅನ್ನ ಸೆಟ್ ಮಾಡುತ್ತೆ. ಈ ಕೇಸ್ ನಲ್ಲಿ ಕ್ವಾಲಿಟಿ ಆಫ್ ಲೈಫ್ ಗೆ ಇಂಪಾರ್ಟೆಂಟ್ ಕೊಟ್ಟಿರೋದು, ಅದರಲ್ಲಿ ಕ್ಲೀನ್ ಏರ್, ವಾಟರ್ ಮತ್ತು ರೀಕ್ರಿಯೇಷನಲ್ ಸ್ಪೇಸಸ್ ಗಳಿಗೆ ಒಂದು ಒತ್ತು ಕೊಟ್ಟಿರುವಂತದ್ದು. ಎನ್ವಿರಾನ್ಮೆಂಟ್ ಲಾನ ಕೇಸ್ಗಳಲ್ಲಿ ಒಂದು ಲೀಗಲ್ ಪ್ರೆಸಿಡೆಂಟ್ ಅನ್ನ ಸೆಟ್ ಮಾಡುತ್ತೆ. ಸೊ ಸ್ನೇಹಿತರೆ, ಇದಾಗಿತ್ತು ದಾಮೋದರ್ ರಾವ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಕೇಸ್ ಲಾ. ನೆಕ್ಸ್ಟ್ ಒಂದು ಕ್ಲಾಸ್ ನಲ್ಲಿ ಇನ್ನೊಂದು ಕೇಸ್ ಲಾ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.